ಎಲ್ಲರಿಗೂ ನಮಸ್ಕಾರ. ಭಾರತದ ಜೀವನಾಡಿ ಅಂತ ಯಾವುದನ್ನ ಕರೀತಾರೆ ಗೊತ್ತಾ? ಅದುವೇ ಮಾನ್ಸೂನ್. ನಮ್ಮ ಬದುಕು, ನಮ್ಮ ಹಬ್ಬ, ನಮ್ಮ ಕೃಷಿ ಎಲ್ಲವನ್ನೂ ರೂಪಿಸೋದೇ ಈ ಮಾನ್ಸೂನ್. ಹಾಗಾದ್ರೆ ಬನ್ನಿ, ಇವತ್ತು ಭಾರತದ ಈ ವಿಶಿಷ್ಟ ಋತುಗಳ ಒಂದು ಅದ್ಭುತ ಪಯಣಕ್ಕೆ ಜೊತೆಯಾರಿ ಹೋಗೋಣ. ಸರಿ, ಇವತ್ತಿನ ನಮ್ಮ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಮಾನ್ಸೂನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಸುಡು ಬಿಸಿಲಿನ ಬೇಸಿಗೆ ಕಾಲ, ಆಮೇಲೆ ನಮ್ಮ ಜೀವನಾಡಿಯಾಗಿರೋ ನೈಋತ್ಯ ಮಾನ್ಸೂನ್, ಆಮೇಲೆ ಮಳೆ ವಾಪಸ್ ಹೋಗೋ ಹಿಂಗಾರು ಮತ್ತೆ ಚಳಿಗಾಲ. ಕೊನೆಗೆ ಈ ಮಳೆ ನಮ್ಮ ದೇಶದ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ನಮ್ಮ ಇಡೀ ಭಾರತದ ಹವಾಮಾನವನ್ನೇ ಕಂಟ್ರೋಲ್ ಮಾಡುವ ಈ ಮಾನ್ಸೂನ್ ಸಿಸ್ಟಮ್ ಅಂದ್ರೆ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಿಮಗ್ ಗೊತ್ತಾ, ಈ ಮಾನ್ಸೂನ್ ಅನ್ನೋ ಪದ ಬಂದಿದ್ದೇ ಒಂದು ಅರೇಬಿಕ್ ಪದದಿಂದ, ಮೌಸಿಮ್ ಅಂತ. ಮೌಸಿಮ್ ಅಂದ್ರೆ ಋತುಗಳು ಅಂತ ಅರ್ಥ. ಸಿಂಪಲ್ ಆಗಿ ಹೇಳೋದಾದ್ರೆ ಮಾನ್ಸೂನ್ ಅಂದ್ರೆ ಮತ್ತೇನೂ ಅಲ್ಲ, ಸೀಸನ್ಗೆ ತಕ್ಕ ಹಾಗೆ ತಮ್ಮ ಡೈರೆಕ್ಷನನ್ನೇ ಪೂರ್ತಿಯಾಗಿ ಬದಲಾಯಿಸೋ ಗಾಳಿ ಅಷ್ಟೇ. ಹಾಗಾದ್ರೆ ಈ ಗಾಳಿ ದಿಕ್ಕು ಬದಲಾಯಿಸೋದು ಅಂದ್ರೆ ಹೇಗೆ ನೋಡಿ. ವರ್ಷದ ಮೊದಲ 6 ತಿಂಗಳು ಗಾಳಿ ಸೌತ್ ವೆಸ್ಟಿಂದ ನಾರ್ತ್ ಈಸ್ಟ್ ಕಡೆಗೆ ಬೀಸುತ್ತೆ. ಆಮೇಲೆ ವರ್ಷದ ಕೊನೆ 6 ತಿಂಗಳೇನಾಗುತ್ತೆ ಗೊತ್ತಾ? ಪೂರ್ತಿ ಉಲ್ಟಾ, ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ ಕಡೆಗೆ ಬೀಸುತ್ತೆ. ಇದೇ ನೋಡಿ ಮಾನ್ಸೂನ್ನ ಅಸ್ಲಿ ಆಟ. ಆದ್ರೆ ಒಂದು ನಿಮಿಷ, ಭಾರತದ ಕ್ಲೈಮೇಟ್ ಅಂದ್ರೆ ಬರೀ ಮಾನ್ಸೂನ್ ಅಷ್ಟೇ ಅಲ್ಲ, ಬೇರೆ ತುಂಬಾ ವಿಷಯಗಳು ಇದರ ಮೇಲೆ ಪ್ರಭಾವ ಬೀರುತ್ತೆ. ನಾವು ಭೂಮಿ ಮೇಲೆ ಎಲ್ಲಿದ್ದೀವಿ ಅನ್ನೋ ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದ್ದೀವಿ, ಸಮುದ್ರದಿಂದ ಎಷ್ಟು ದೂರದಲ್ಲಿದ್ದೀವಿ, ಗಾಳಿ ಯಾವ ಕಡೆಯಿಂದ ಬೀಸುತ್ತೆ, ದೊಡ್ಡ ದೊಡ್ಡ ಬೆಟ್ಟಗುಡ್ಡಗಳು, ಹೀಗೆ ಇವೆಲ್ಲ ಸೇರ್ಕೊಂಡೇ ನಮ್ಮ ಒಂದೇ ದೇಶದಲ್ಲಿ ಒಂದ್ಕಡೆ ಮರುಭೂಮಿ, ಇನ್ನೊಂದ್ಕಡೆ ಹಿಮದಿಂದ ಮುಚ್ಚಿರೋ ಪರ್ವತಗಳು, ಇಂಥ ವೆರೈಟಿ ವಾತಾವರಣವನ್ನ ಸೃಷ್ಟಿ ಮಾಡಿವೆ. ಸರಿ, ಈಗ ಋತುಗಳ ಸೈಕಲ್ ಶುರು ಮಾಡೋಣ. ಮೊದಲಿಗೆ ಬರೋದೇ ಬೇಸಿಗೆ ಕಾಲ. ಮಾನ್ಸೂನ್ ಬರೋಕ್ಕೂ ಮುಂಚೆ ಬಿಸಿಲನ್ನ ಹೆಚ್ಚಿಸೋ ಸೀಸನ್ ಇದು. ನೋಡಿ, ನಮ್ಮ ಭಾರತದ ವಾಯುಗುಣವನ್ನ ಕ್ಲಿಯರ್ ಆಗಿ 4 ಸೀಸನ್ಗಳಾಗಿ ಭಾಗ ಮಾಡ್ಬೋದು. ಮಾರ್ಚಿಂದ ಮೇ ತನಕ ಸಮರ್ ಅಂದ್ರೆ ಬೇಸಿಗೆ, ಜೂನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಾನ್ಸೂನ್, ಅದೇ ನಮ್ಮ ಮಳೆಗಾಲ. ಆಮೇಲೆ ಅಕ್ಟೋಬರ್ ನವೆಂಬರಲ್ಲಿ ಹಿಂಗಾರು ಮಾನ್ಸೂನ್, ಕೊನೆಗೆ ಡಿಸೆಂಬರಿಂದ ಫೆಬ್ರವರಿ ತನಕ ಚಳಿಗಾಲ. ಅಂದ್ಹಾಗೆ ಬೇಸಿಗೆಯಲ್ಲೇ ಯಾಕಿಷ್ಟು ಬಿಸಿಲಿರುತ್ತೆ ಎಂದಾದ್ರೂ ಯೋಚನೆ ಮಾಡಿದಿರಾ? ಇದು ಸಿಂಪಲ್. ಒಂದು ಟಾರ್ಚ್ ಲೈಟ್ ತಗೊಳ್ಳಿ, ಅದನ್ನ ನೇರವಾಗಿ ಒಂದು ಗೋಡೆ ಮೇಲೆ ಬಿಟ್ರೆ ಬೆಳಕು ತುಂಬಾ ಪ್ರಖರವಾಗಿರುತ್ತೆ ಅಲ್ವಾ? ಅದೇ ಅದನ್ನ ಓರೆಯಾಗಿ ಹಿಡಿದ್ರೆ ಬೆಳಕು ಹರಳಿಕೊಂಡು ಅಷ್ಟು ಪ್ರಖರವಾಗಿರಲ್ಲ. ಸೂರ್ಯನ ವಿಷಯದಲ್ಲೂ ಅಷ್ಟೇ. ಬೇಸಿಗೆಯಲ್ಲಿ ಸೂರ್ಯನ ಕಿರಣಗಳು ನಮ್ಮ ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಬೀಳುತ್ತೆ. ಅದಕ್ಕೆ ಟೆಂಪರೇಚರ್ ಜಾಸ್ತಿ, ಹಗಲೂ ಕೂಡ ಉದ್ದ. ಈ ಬೇಸಿಗೆಯ ಬಿಸಿ ಎಷ್ಟಿರುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ರಾಜಸ್ಥಾನದ ಗಂಗಾನಗರ ಅಂತ ಒಂದು ಜಾಗ ಇದೆ. ಅಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಎಷ್ಟು ರೆಕಾರ್ಡ್ ಆಗಿದೆ ಗೊತ್ತಾ? 52 ಡಿಗ್ರಿ ಸೆಲ್ಸಿಯಸ್, 52 ಡಿಗ್ರಿ ಸೆಲ್ಸಿಯಸ್. ಊಹಿಸೋಕ್ಕೂ ಕಷ್ಟ ಅಲ್ವಾ? ಇದೇ ನಮ್ಮ ದೇಶದ ಹಾಟೆಸ್ಟ್ ಪ್ಲೇಸ್. ಆದ್ರೆ ಈ ಬಿಸಿಲು ಇಡೀ ದೇಶದಲ್ಲಿ ಒಂದೇ ಥರ ಇರಲ್ಲ. ನಾರ್ತ್ ಇಂಡಿಯಾ ಕಡೆ ಸಮುದ್ರದಿಂದ ತುಂಬಾ ದೂರ ಇರೋದ್ರಿಂದ ಅಲ್ಲಿ ಬಿಸಿಲು ಸಖತ್ ಜಾಸ್ತಿ. ಆದರೆ ನಮ್ಮ ಸೌತ್ ಇಂಡಿಯಾ ಕಡೆ ಬನ್ನಿ, ಇಲ್ಲಿ 3 ಕಡೆ ಸಮುದ್ರ ಇರೋದ್ರಿಂದ ಆ ಸಮುದ್ರದ ಗಾಳಿ ಟೆಂಪರೇಚರನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಸುಮಾರು 32ರಿಂದ 35 ಡಿಗ್ರಿ ಇರುತ್ತೆ. ಅಂದ್ರೆ ನಾರ್ತ್ಗೆ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ. ಅಸಲಿ ಮಾನ್ಸೂನ್ ಬರೋಕೋ ಮುಂಚೆನೇ ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಲಲ್ಲಿ ಲೋಕಲ್ ಹೀಟ್ನಿಂದ ಮಳೆಯಾಗುತ್ತೆ. ಇದನ್ನ ಕನ್ವೆಕ್ಷನಲ್ ರೈನ್ಫಾಲ್ ಅಂತಾರೆ. ಒಂದೊಂದು ರಾಜ್ಯದಲ್ಲಿ ಇದಕ್ಕೆ ಒಂದೊಂದು ಚಂದದ ಹೆಸರಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತಾರೆ, ಉತ್ತರ ಪ್ರದೇಶದಲ್ಲಿ ಆಂಧೀಸ್, ನಮ್ಮ ಕರ್ನಾಟಕದಲ್ಲಿ ಕಾಫಿ ಹೂಮಳೆ ಅಂತೀವಿ, ಕೇರಳದಲ್ಲಿ ಇದನ್ನ ಮಾವಿನ ಹೂಯಿಲು ಅಂತ ಕರೀತಾರೆ. ಸರಿ, ಈಗ ಬರ್ತಾ ಇದೆ ನೋಡಿ ಭಾರತದ ಅತ್ಯಂತ ಇಂಪಾರ್ಟೆಂಟ್ ಸೀಸನ್, ಇಡೀ ದೇಶದ ಜೀವನಾಡಿ, ಅದೇ ಮಹಾನ್ ನೈಋತ್ಯ ಮಾನ್ಸೂನ್. ಈ ನಂಬರನ್ನ ಒಮ್ಮೆ ನೋಡಿ. ನಮ್ಮ ದೇಶಕ್ಕೆ ಒಂದು ವರ್ಷದಲ್ಲಿ ಬೀಳೋ ಒಟ್ಟು ಮಳೆ ಇದೆಯಲ್ಲ, ಅದರಲ್ಲಿ 75% ಅಂದ್ರೆ 3/4 ಭಾಗದಷ್ಟು ಮಳೆ ಬರೋದು ಈ ಒಂದೇ ಸೀಸನ್ನಲ್ಲಿ, ಈ ನೈಋತ್ಯ ಮಾನ್ಸೂನಿಂದ. ಈಗ ಅರ್ಥ ಆಯ್ತಲ್ವಾ ಇದನ್ನ ಯಾಕೆ ನಮ್ಮ ದೇಶದ ಜೀವನಾಡಿ ಅಂತ ಕರೀತಾರೆ ಅಂತ? ಹಾಗಾದ್ರೆ ಈ ಮಾನ್ಸೂನ್ ನಮ್ಮ ಭಾರತಕ್ಕೆ ಎಂಟ್ರಿ ಕೊಡೋದು ಹೇಗೆ? ಮೊದಲಿಗೆ ಸಮುದ್ರದಿಂದ ನೀರಿನ ಹವೆಯನ್ನ ಅಂದ್ರೆ
ತೇವಾಂಶವನ್ನು ಹೊತ್ಕೊಂಡು ಗಾಳಿ ಭೂಮಿ ಕಡೆಗೆ ಬರುತ್ತೆ. ನಮ್ಮ ದೇಶಕ್ಕೆ ಬಂದ ತಕ್ಷಣ ಅದು 2 ಭಾಗಗಳಾಗಿ ಒಡೆಯುತ್ತೆ. ಒಂದು ಅರೇಬಿ ಸಮುದ್ರದ ಕಡೆಯಿಂದ ಬರೋ ಬ್ರಾಂಚ್, ಇನ್ನೊಂದು ಬಂಗಾಳ ಕೊಲ್ಲಿ ಕಡೆಯಿಂದ ಬರೋ ಬ್ರಾಂಚ್. ಈ ಎರಡೂ ಸೇರಿ ಇಡೀ ದೇಶಕ್ಕೆ ಮಳೆ ತರ್ತವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಮಳೆ ನೆರಳಿನ ಪ್ರದೇಶ ಅಂತ ಏನಿದು ಅಂದ್ರೆ, ಅರೇಬಿ ಸಮುದ್ರದಿಂದ ಬರೋ ಮೋಡಗಳು ನಮ್ಮ ಪಶ್ಚಿಮ ಘಟ್ಟಗಳಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ. ಆಗೇನಾಗುತ್ತೆ, ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಎಲ್ಲ ತೇವಾಂಶವನ್ನ ಅಲ್ಲೇ ಸುರಿದ್ಬಿಡುತ್ತೆ, ಭಯಂಕರ ಮಳೆ ಆಗುತ್ತೆ. ಆದ್ರೆ ಆ ಮೋಡಗಳು ಘಟ್ಟಗಳನ್ನ ದಾಟಿ ಈ ಕಡೆ ಅಂದ್ರೆ ಪೂರ್ವ ಭಾಗಕ್ಕೆ ಬಂದಾಗ ಅವುಗಳಿಗೆ ತೇವಾಂಶನೇ ಇರಲ್ಲ. ಹಾಗಾಗಿ ಘಟ್ಟದ ಪೂರ್ವ ಭಾಗದಲ್ಲಿ ಮಳೆ ತುಂಬಾ ಕಡಿಮೆ ಬೀಳುತ್ತೆ. ಇದೇ ಮಳೆ ನೆರಳಿನ ಪ್ರದೇಶ ಅಂದ್ರೆ. ಮುಂದೆ ಹೋಗೋಣ. ಈಗ ಮಾನ್ಸೂನ್ ವಾಪಸ್ ಹೋಗೋ ಟೈಮ್ ಅಂದ್ರೆ ಹಿಂಗಾರು ಮಾನ್ಸೂನ್, ಮತ್ತೆ ಆಮೇಲೆ ಬರೋ ತಣ್ಣನೆಯ ಡ್ರೈ ವಿಂಟರ್ ಸೀಸನ್ ಬಗ್ಗೆ ನೋಡೋಣ. ಅಕ್ಟೋಬರ್ ನವೆಂಬರ್ ಆಗ್ತಾ ಇದ್ದ ಹಾಗೆ ಟೆಂಪರೇಚರ್ ಕಮ್ಮಿಯಾಗೋಕೆ ಶುರುವಾಗತ್ತೆ. ಆಗ ನಾರ್ತ್ ಇಂಡಿಯಾದಲ್ಲಿ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗತ್ತೆ. ಇದರ ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಗಾಳಿ ವೀಕ್ ಆಗಿ ವಾಪಸ್ ಹೋಗೋಕೆ ಶುರು ಮಾಡುತ್ತೆ. ಇದನ್ನೇ ನಾವು ಮಾನ್ಸೂನ್ ಹಿಮ್ಮೆಟ್ಟುವಿಕೆ ಅಥವಾ ಹಿಂಗಾರು ಅಂತ ಕರೆಯೋದು. ಆದ್ರೆ ಈ ಹಿಂಗಾರು ಸುಮ್ಮನೆ ವಾಪಸ್ ಹೋಗಲ್ಲ, ತನ್ನ ಜೊತೆ ಒಂದು ದೊಡ್ಡ ಅಪಾಯವನ್ನೂ ತರುತ್ತೆ. ಈ ಟೈಮ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ದೊಡ್ಡ ದೊಡ್ಡ ಸೈಕ್ಲೋನ್ಗಳು ಅಂದ್ರೆ ಚಂಡಮಾರುತಗಳು ಹುಟ್ಕೊಳ್ತವೆ. ಇವು ಒಡಿಶಾ, ಆಂಧ್ರಪ್ರದೇಶ್, ತಮಿಳುನಾಡು ಈ ಥರ ಪೂರ್ವ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸಿ ಭಾರಿ ಹಾನಿಯನ್ನೇ ಉಂಟುಮಾಡ್ತವೆ. ಆಮೇಲೆ ಬರೋದೇ ಚಳಿಗಾಲ, ಡಿಸೆಂಬರ್ನಿಂದ ಫೆಬ್ರವರಿ ತನಕ. ಈ ಸೀಸನ್ನಲ್ಲಿ ಮಳೆ ಅತಿ ಕಡಿಮೆ. ಉತ್ತರ ಭಾರತದಲ್ಲಿ ಹೇಗಿರುತ್ತೆ ಅಂದರೆ, ಟೆಂಪರೇಚರ್ 0 ಡಿಗ್ರಿಗಿಂತನೂ ಕೆಳಗೋಗಿ ಸ್ನೋಫಾಲ್ ಆಗುತ್ತೆ. ಆದರೆ ಅದೇ ಟೈಮ್ನಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ವಾತಾವರಣ ತುಂಬಾನೇ ಪ್ಲೆಸೆಂಟ್ ಆಗಿ ಆಹ್ಲಾದಕರವಾಗಿರುತ್ತೆ. ಸರಿ, ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಇಡೀ ದೇಶದಲ್ಲಿ ಮಳೆ ಹೇಗೆ ಹಂಚೋಗಿದೆ ಮತ್ತೆ ಅದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಭಾರತದಲ್ಲಿ ಬೀಳೋ ಮಳೆಯನ್ನ ನಾವು 3 ಕ್ಯಾಟಗರಿಯಾಗಿ ವಿಂಗಡಿಸ್ಬೋದು. ಮೊದಲನೇದು ಕಡಿಮೆ ಮಳೆ ಬೀಳೋ ಪ್ರದೇಶಗಳು. ಇಲ್ಲಿ 50 ಸೆಂಟಿಮೀಟರ್ಗಿಂತ ಕಮ್ಮಿ ಮಳೆ ಆಗುತ್ತೆ. ಎರಡನೇದು ಸಾಧಾರಣ ಮಳೆ ಅಂದ್ರೆ 50ರಿಂದ 250 ಸೆಂಟಿಮೀಟರ್. ಮೂರನೇದು ಅಧಿಕ ಮಳೆ ಬೀಳೋ ಪ್ರದೇಶಗಳು. ಇಲ್ಲಿ 250 ಸೆಂಟಿಮೀಟರ್ಗಿಂತಲೂ ಜಾಸ್ತಿ ಮಳೆ ಆಗುತ್ತೆ. ಈ ಕ್ಯಾಟಗರಿಗಳನ್ನ ಉದಾಹರಣೆ ಸಮೇತ ನೋಡೋದಾದ್ರೆ, ಕಡಿಮೆ ಮಳೆ ಎಲ್ಲಿ ಬೀಳುತ್ತೆ? ರಾಜಸ್ಥಾನದ ಥಾರ್ ಮರುಭೂಮಿ, ಗುಜರಾತ್ನ ಕಚ್, ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಒಳನಾಡು ಭಾಗಗಳಲ್ಲೂ ಮಳೆ ಕಡಿಮೆ. ಇನ್ನು ದೇಶದ ಬಹುತೇಕ ಭಾಗಗಳಲ್ಲಿ ಸಾಧಾರಣ ಮಳೆ ಬೀಳುತ್ತೆ. ಇನ್ನು ಅತಿ ಹೆಚ್ಚು ಮಳೆ ಎಲ್ಲಿ ಅಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಮತ್ತೆ ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ. ಅಲ್ಲಿ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಅಂದ್ರೆ ಅತಿ ಭಾರಿ ಮಳೆ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ಭಾರತೀಯ ಕೃಷಿ ಅನ್ನೋದು ಮಾನ್ಸೂನ್ ಜೊತೆ ಆಡೋ ಒಂದು ಜೂಜು ಅಂತ. ಎಷ್ಟು ಸತ್ಯ ಅಲ್ವಾ ಈ ಮಾತು? ಇದು ನಮ್ಮ ಕೃಷಿ ಮತ್ತು ಮಾನ್ಸೂನ್ ನಡುವಿನ ಸಂಬಂಧವನ್ನ ಪರ್ಫೆಕ್ಟಾಗಿ ಹೇಳುತ್ತೆ. ಯಾಕಂದ್ರೆ ಮಳೆ ಸರಿಯಾದ ಟೈಮ್ಗೆ ಸರಿಯಾದ ಪ್ರಮಾಣದಲ್ಲಿ ಬಂದ್ರೆ ಬಂಪರ್ ಬೆಳೆ. ಆದರೆ ಮಳೆ ಕೈಕೊಟ್ರೆ ಬರಗಾಲ. ಅದೇ ಮಳೆ ಜಾಸ್ತಿ ಆದ್ರೆ ಪ್ರವಾಹ. 2 ಕೇಸ್ನಲ್ಲೂ ರೈತನಿಗೆ ನಷ್ಟವೇ.